ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಸುದ್ದಿ ಸಮಯದ ಸಮಸ್ತ ವೀಕ್ಷಕ ಬಾಂಧವರೆಲ್ಲರಿಗೂ ವೈಕುಂಠ ಏಕಾದಶಿಯ ಹಾರ್ದಿಕ ಶುಭಾಶಯಗಳು. ಇಂದು ವೈಕುಂಠ ಏಕಾದಶಿಯ ಅಂಗವಾಗಿ ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ಸುಕ್ಷೇತ್ರ ಸ್ವರ್ಣಗಿರಿ ಸೂಗುರ್ಕೆ ಗ್ರಾಮದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಉತ್ತರ ದ್ವಾರದ ದರ್ಶನಕ್ಕಾಗಿ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಗಂಟೆಗಟ್ಟಲೆ ಸರದಿ ಸಾಲಿನಲ್ಲಿ ನಿಂತು ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಪಡೆದು ಕೃತಾರ್ಥರಾದರು. ಸುದ್ದಿ ಸಮಯದ ಸಮಸ್ತ ವೀಕ್ಷಕ ಬಾಂಧವರೆಲ್ಲರಿಗೂ ಮತ್ತೊಮ್ಮೆ ವೈಕುಂಠ ಏಕಾದಶಿಯ ಹಾರ್ದಿಕ ಶುಭಾಶಯಗಳು. ಈ ಬಾರಿ ಕೂಡ ನಾವು ನಮ್ಮ ಸುದ್ದಿ ಸಮಯದ ತಂಡದವರು ಬಂದಿದ್ದೀವಿ ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ಸುಕ್ಷೇತ್ರ ಸ್ವರ್ಣಗಿರಿ ಸೂಗುರ್ಕೆ ಗ್ರಾಮಕ್ಕೆ. ಇಲ್ಲಿ ವೈಕುಂಠ ಏಕಾದಶಿಯ ವಿಶಿಷ್ಟವಾದಂಥ ಮಹತ್ವ ಇರುತ್ತೆ. ವಿಶೇಷವಾಗಿ ಉತ್ತರ ದ್ವಾರದ ದರ್ಶನ ಮಾಡೋದ್ರಿಂದ ವ್ಯಕ್ತಿಗೆ ಮುಕ್ತಿ ಮತ್ತು ಮೋಕ್ಷ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಹೀಗಾಗಿ ಈ ಒಂದು ಏಕಾದಶಿಗೆ ಪುತ್ರದ ಏಕಾದಶಿ, ಮೋಕ್ಷದ ಏಕಾದಶಿ, ಮುಕ್ಕೋಟಿ ಏಕಾದಶಿ ಅಂತ ಕೂಡ ಕರೀತಾರೆ. ವಿಶೇಷವಾಗಿ ಪುಷ್ಪಗಳ ಅಲಂಕಾರ ಇಲ್ಲಿ ನೋಡೋದಕ್ಕೆ ಎರಡು ಕಣ್ಣುಗಳು ಕೂಡ ಸಾಲೋದಿಲ್ಲ ಅಂತಲೇ ಹೇಳ್ಬೋದು. ಹೀಗಾಗಿ ಪದ್ಮ ಪುರಾಣದಲ್ಲಿ ಈ ಒಂದು ಏಕಾದಶಿಯ ಒಂದು ಪೂಜೆ, ಉಪವಾಸ, ಪುನಸ್ಕಾರಗಳ ಬಗ್ಗೆ ಸಾಕಷ್ಟು ಉಲ್ಲೇಖ ಇದೆ. ಪ್ರತಿ ವರ್ಷ ಕೂಡ ಇಲ್ಲಿ ವಿಶಿಷ್ಟವಾದಂಥ ಅಲಂಕಾರ ಪೂಜೆಯನ್ನು ಕೈಗೊಳ್ಳಲಾಗುತ್ತೆ. ಸಾಕಷ್ಟು ಸಂಖ್ಯೆಯಲ್ಲಿ ಅಂದರೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಗಂಟೆಗಟ್ಟಲೆ ಸರದಿ ಸಾಲಿನಲ್ಲಿ ನಿಂತು ಇಲ್ಲಿ ಒಂದು ದೇವರ ದರ್ಶನ ಪಡೆಯೋದಕ್ಕೆ ಕಾತರಾಗಿ ನಿಂತಿದ್ದಾರೆ. ತಾವು ನೋಡ್ಬೋದು, ನನ್ನ ಪಕ್ಕದಲ್ಲಿ ಒಂದು ದೊಡ್ಡ ಲೈನೇ ಇದೆ. ಸೊ ನಾವು ಕೂಡ ತುಂಬ ಕಾತರದಿಂದ ಕಾಯ್ತಾ ಇದ್ದೀವಿ. ಒಳಗಡೆ ಯಾವ ರೀತಿ ಅಲಂಕಾರ ಮಾಡಿರ್ಬೋದು, ದೇವರನ್ನ ಕಣ್ಣು ತುಂಬಿಕೊಳ್ಳೋದಕ್ಕೆ ನಮ್ಮ ಒಂದು ಸುದ್ದಿ ಸಮಯದ ಕ್ಯಾಮ್ರಾ ಮೂಲಕ ನಿಮಗೆ ದರ್ಶನ ಮಾಡಿಸೋದಕ್ಕೋಸ್ಕರ ನಾವು ಕೂಡ ತುಂಬಾ ಕಾತರಾಗಿದ್ದೀವಿ. ಹಾಗಾದರೆ ಬನ್ನಿ ಒಳಗಡೆ ಹೋಗಿ ದರ್ಶನ ಪಡೆಯೋಣ.
ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿ ಒಂದು ಸುಂದರವಾದಂಥ ಹೂವಿನ ಅಲಂಕಾರದಿಂದ ಉತ್ತರ ದ್ವಾರದ ಒಂದು ಅಲಂಕಾರವನ್ನು ಮಾಡಿದ್ದಾರೆ. ಅದರಿಂದ ನಾವು ಒಳಗಡೆ ಬರಬೇಕಾದ್ರೆ ಆಟೋಮೆಟಿಕಲಿ ಎಂಥವ್ರ ಮನಸ್ಸಲ್ಲೂ ಕೂಡ ಭಕ್ತಿ ಉಕ್ಕಿ ಹರಿಯೋ ಥರ ಒಂದು ವಾತಾವರಣದಲ್ಲಿ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ಆ ಉತ್ತರ ದ್ವಾರದಿಂದ ಒಳಗಡೆ ಬಂದಾಗ ವೆಂಕಟರಮಣ, ಪದ್ಮಾವತಿ ಮತ್ತು ಲಕ್ಷ್ಮೀದೇವಿ ಒಂದು ದರ್ಶನ ಮಾಡಿದಾಗ ಜನ್ಮ ಕೃತಾರ್ಥ ಆಯಿತು ಅನ್ನೋ ಒಂದು ಭಾವನೆ ಎಲ್ಲರಲ್ಲಂತ ಮೂಡುತ್ತೆ. ಸೊ 2 ಕಣ್ಣುಗಳು ಕೂಡ ಸಾಲದೇ ಇರೋ ಥರ ಒಂದು ಪುಷ್ಪದ ಅಲಂಕಾರ ಮಾಡಿದ್ದಾರೆ. ತಾವು ಕೂಡ ನಮ್ಮ ಸುದ್ದಿ ಸಮಯದ ಮೂಲಕ ಇಂಥ ಒಂದು ದೃಶ್ಯವನ್ನು ನೋಡೋ ಮೂಲಕ ಕೃತಾರ್ಥರಾಗಬೇಕು ಅನ್ನೋದೇ ನಮ್ಮ ಉದ್ದೇಶ ಇದೆ. ಸೊ ಹೊರಗಡೆ ಇನ್ನಷ್ಟು ದೃಶ್ಯಗಳು ನಿಮಗೋಸ್ಕರ ಕಾಯ್ತಾ ಇದ್ದಾವೆ, ಅವುಗಳನ್ನು ಕೂಡ ನಿಮಗೆ ತೋರಿಸ್ತೀವಿ, ಬನ್ನಿ ನೋಡೋಣ. ವೀಕ್ಷಕರೇ, ಸದ್ಯ ನಮ್ಮ ಜೊತೆ सूगुर के बालाजी मंदिर मुख्यस्थरागिरुವಂಥ पूज्य श्री सन्नाथ दास महाराज ಅವರಿದ್ದಾರೆ. महाराज जी जय श्री राम. जो हमारे टीवी माध्यम से दर्शक देख रहे हैं उनके लिए आज का जो दिन का महत्व है और आज क्या क्या धार्मिक विधि विधान यहाँ पे हो रहे हैं उसके बारे में थोड़ी जानकारी दीजिए. तो हमारा एकादशी व्रत होता है, तो हर एकादशी को व्रत होता है, उसमें संयम और आहार का नियम होता है. आज जो एकादशी हुई है और आज जो एकादशी पर्व है यह वैकुंठ एकादशी है. एकादशी तो 24 प्रकार की होती है, लेकिन आज की एकादशी ये वैकुंठ एकादशी है, जिसमें भगवान क्षीर सागर शयन विष्णु भगवान बालाजी का वैकुंठ द्वार खुलता है. ऐसे मानते हैं ये कलयुग में धरती में प्रत्यक्ष भगवान वेंकटेश्वर साक्षात परम ब्रह्म परमात्मा का अवतार है. इसलिए भगवान बालाजी का उत्तर द्वार दर्शन आज होता है और वैकुंठ द्वार दर्शन माना जाता है. यहाँ समस्त 33 करोड़ देवी देवता दर्शन करने आते हैं भगवान बालाजी के इस वैकुंठ एकादशी के. न जाने इन मानव रूप में, आप जैसे मानव रूप में, हमको क्या पता किस देवता कितने आकर के दर्शन करने जा रहे हैं, क्योंकि माना जाता है कि ये साक्षात कलयुग में भगवान बालाजी का अवतार है. इसीलिए इस धरती में साक्षात विष्णु भगवान है और ये मानो नहीं 33 करोड़ देवी देवता भगवान बालाजी के दर्शन करने आते हैं किसी भी किसी रूप से. तो हम इनको श्रद्धालुओं को, भक्तों को यही मानते हैं कि ये हमारे भगवान बालाजी के गण हैं, दूत हैं, भक्त हैं. क्या पता ये देवता भी हो सकते हैं. तो हम इसलिए सेवा कर रहे हैं और सेवा में भगवान बालाजी के भक्तों को दर्शन करने के पश्चात प्रसाद और उपवास प्रसाद, फलाहार और आहार का आहार प्रसाद, सभी रूप में से प्रसाद की व्यवस्था है. जैसा जिसकी अनुरूप और रुचि है, अनुकूल है, प्रसाद लेता है और श्रद्धा भक्ति से आनंद पूर्वक दर्शन करते हुए जाता है. और इसी के साथ साथ आप इस चैनल के माध्यम से जो भक्त लोग देख रहे हैं वो बहुत ज़्यादा से ज़्यादा प्रचारित कर रहे हैं एक दूसरे को, और आपके चैनल के माध्यम से भी लोगों को मालूम हो रहा है. तो इस दर्शन का जो पुण्य का लाभ मिलता है, आप लोगों को भी इसमें बहुत बड़ा श्रेय है. आप लोगों को भी भगवान बालाजी का बहुत बड़ा आशीर्वाद है. और सभी यहाँ जो सेवक सहयोग और भक्तगण जो भी सेवा करते हैं, इनमें भगवान बालाजी के बहुत बहुत सहयोग है. और इसी के साथ साथ पुलिस डिपार्टमेंट जो सेवा कर रहा है वो लोग भी अच्छी हेल्प कर रहे हैं और सेवा कर रहे हैं, मानव सेवा कर रहे हैं, भक्तों की हमारे सहयोग कर रहे हैं. आने वाले श्रद्धालु, इससे ज़्यादा तो जो आने वाले श्रद्धालु हैं वो स्वयं खुद सहयोग कर रहे हैं और दर्शन में सुविधा बना करके शांतिपूर्वक दर्शन कर रहे हैं. ಇಲ್ಲಿ ಸಾಕಷ್ಟು ಜನ ಭಕ್ತರು ಇಲ್ಲಿ ದರ್ಶನಕ್ಕಂತ ಬಂದಿದ್ದಾರೆ, ಮಾತಾಡ್ಸೋಣ. ತಮ್ಮ ಹೆಸರು? ಛಾಯಾ ದೇಶಮುಖ್. ಛಾಯಾ ಅವರೇ, ತಾವು ಮೊದಲನೇ ಬಾರಿ ಬಂದಿದ್ದ, ಎಷ್ಟನೇ ಬಾರಿ? ಇಲ್ಲ, ಸಾಕಷ್ಟು ಸಲ ಬಂದು ನಾ ವೆಂಕಟರಮಣ ದರ್ಶನ ಮಾಡ್ಕೊಂಡು ಹೋಗಿದ್ದೀನಿ. ಸೊ ನೀವು ಮೊದಲು ಬಂದಾಗ ಹೇಗಿತ್ತು, ಈಗ ಹೇಗಿದೆ? ಮೊದಲು ಬಂದಾಗ ಏನು ಯಥಾಸ್ಥಿತಿ ಇದೆ ಹಾಗೆ ಇದೆ. ಜನ ಜಾಸ್ತಿ ಆಗಿದೆ, ಭಕ್ತ ಜನ ಬಹಳ ಆಗಿದ್ದಾರೆ, ಸ್ವಲ್ಪ ಇಂಪ್ರೂವ್ಮೆಂಟ್ ಅದ, ಸ್ವಲ್ಪ ಎಲ್ಲ ಶಿಸ್ತವಾಗಿ ದರ್ಶನ ಸಿಗ್ತಾ ಇದೆ, ವೆಂಕಟರಮಣ ಸರಿಯಾಗಿ ನೋಡ್ತಾ ಇದ್ದೀವಿ, ಈ ಥರ ಅದೇ ಸ್ವಲ್ಪ. ಸೊ ಆ ತಿರುಪತಿಗೆ ಹೋಗಿದ್ದೀರಾ? ಹಾಂ, ಅಲ್ಲಿನೂ ಹೋಗಿದ್ದೀವಿ. ಸೊ ಅಲ್ಲಿದ್ದಕ್ಕೆ ಇಲ್ಲಿದ್ದಕ್ಕೆ ಏನು ವ್ಯತ್ಯಾಸ ಅನ್ಸುತ್ತೆ? ಸಹಜಲ್ಲ, ಅಲ್ಲಿದ್ದು ಇಲ್ಲಿದ್ದಕ್ಕೆ ವ್ಯತ್ಯಾಸ ಆಗೇ ಆಗುತ್ತದೆ. ಅಲ್ಲಿದೆ ಬೇರೆ ಆಗುತ್ತೆ, ಇಲ್ಲಿದೆ ಬೇರೆ ಆಗುತ್ತೆ. ಅಲ್ಲಿ ಹೋಗ್ಲಿಕ್ಕೆ ಆಗ್ಲಾರ್ದವರು ಇಲ್ಲಿ ಬಂದು ನಾವು ದರ್ಶನ ಮಾಡಿದ್ರೂ ಪುಣ್ಯ ಸಿಗ್ತದೆ. ಅಲ್ಲೇ ಹೋಗ್ಬೇಕಂತಿಲ್ಲ, ನಾವೆಲ್ಲಿದ್ರೂ ನಾವು ದೇವರು ಇದ್ದಾರೆ ಅಂತ ನಮಸ್ಕಾರ ಮಾಡಿದರೆ ಭಕ್ತಿಯಿಂದ ಪುಣ್ಯ ಸಿಗುತ್ತದೆ. ಹಾಂ, ಧನ್ಯವಾದ. ನಮ್ಮ ಹೆಸರು? ರಶ್ಮಿ.
ಹೇಗೆ ಅನಿಸ್ತದೆ ಇಲ್ಲಿ ಬಂದು? ಇಲ್ಲಿ ಯಾಕಂದ್ರೆ ನಾವು ಅಲ್ಲಿ ಆಂಧ್ರ ಪ್ರದೇಶ ತಿರುಮಲಕ್ಕೆ ಹೋಗಬೇಕಾದ್ರೆ ನಾವು 6 ತಿಂಗಳ ಮಿನಿಮಮ್ ನಾವು ರಿಸರ್ವೇಷನ್ ಮಾಡಿಸ್ಬೇಕಾಗುತ್ತೆ, ಪ್ಲ್ಯಾನ್ ಬೇಕಾಗ್ತದೆ. ಆದರೆ ಇಲ್ಲಿ ಗುಲ್ಬರ್ಗದಿಂದ ಜಸ್ಟ್ ಇದು 40 ಕಿಲೋಮೀಟ್ರ್ ಅಷ್ಟೇ ಇದೆ. ಹೀಗಾಗಿ ನಾವು ಯಾವಾಗಲೂ ಬೆಳಗ್ಗೆ 6 ಗಂಟೆ ನಾವು ಈಗ ಹೋಗೋಣ ಅಂತ ಯೋಜನೆ ಹಾಕಿ ನಾವು ಬೆಳಗ್ಗೆ ಬರ್ಬೋದು ಬೇಗನೆ. ಆಮೇಲೆ ಅಲ್ಲಿ ಹೋಗಿ ಅಲ್ಲಿಗೆ 3000 ಹತ್ತಬೇಕು ಮೆಟ್ಟಿಲುಗಳನ್ನು. ಆದರೆ ಇಲ್ಲಿ ಭಾಳಷ್ಟು ವಯಸ್ಸಾದವರು ಚಿಕ್ಕ ಮಕ್ಕಳಿಗೆ ಕರ್ಕೊಂಡು ಬಂದು ಇಲ್ಲಿ ವೆಂಕಟರಮಣಂದ ಆಶೀರ್ವಾದ ಪಡಿಬೋದು ಅಂತ ಹೇಳ್ಬೋದು. ಸರ್ ತಮ್ಮ ಹೆಸರು? ಸಂಜೀವ್ ಕುಮಾರ್ ದುಧನ್ಕರ್, ಎಲ್ಲಿಂದ ಬಂದಿದ್ದೀರಾ? ರಾಜೇಶ್ವರ್. ಸೊ ಇದು ಮೊದಲನೇ ಬಾರಿ ನಾವು ತಾವು ಬಂದಿದ್ದೀವಿ? ಇಲ್ಲಿ ಏಳನೇ ಸಲ. ಸಲ. ಹೇಗೆ ಅನಿಸ್ತಾ ಇದೆ ಇಲ್ಲಿ? ಏಕದಮ್ ಫೈನ್. ಸೆಕೆಂಡ್ ತಿರುಪತಿ. ಹೌದು. ಸೊ ನಿಮ್ಮ ಜೊತೆ ಮತ್ತೆ ಯಾರ್ಯಾರು ಬಂದಿದ್ದಾರೆ? ನಮ್ಮ ಮಿಸ್ಸಸ್ ಇದ್ದಾರೆ, ನಮ್ಮ ತಾಯರು ಇದ್ದಾರೆ, ನಮ್ಮ ಫ್ರೆಂಡ್ ಇದ್ದಾರೆ, ನಮ್ಮ ಫ್ರೆಂಡ್ ಫ್ಯಾಮಿಲಿ. ಎಲ್ಲರೂ ಆಲ್ಮೋಸ್ಟ್ ಅಲ್ಲೆಲ್ಲ ಫ್ಯಾಮಿಲಿ 5-6 ವರ್ಷ ಹಿಡಿದು ಕಂಟಿನ್ಯೂ ಹೊಂಟಿದ್ದೇವೆ. ಹೊಂಟಿದ್ದೇವೆ ನೋಡ್ರಿ. ಹೆಂಗೆ ಫೀಲ್ ಆಗುತ್ತೆ ನಿಮಗೆ? ನಮ್ಮ ಮನಸ್ಸಿಗೆ ನೆಮ್ಮದಿ ಅನ್ನಿಸ್ತದ್ರಿ. ತಿರುಪತಿಗೆ ಹೋಗೋದಾಗಾರ ಇದೇ ನಮ್ಮ ತಿರುಪತಿ ಅಂತ ನಾವು ಇಲ್ಲೇ ಬರ್ತೇವ್ರಿ. ಇಲ್ಲೇ ಬರ್ತೇವ್ರಿ. ಯಾಕಂದ್ರೆ ತಿರುಪತಿ ಜನ್ಮಸ್ಥಳ ಇದೆ ತಿರುಪತಿ. ಅದು ಇಲ್ಲಿಂದೇ ತಿರುಪತಿಗೆ ಹೋಗಿದ್ರು. ಅಸಲಾಗ ಬಹಳ ಫೀಲಿಂಗ್, ಬೆಸ್ಟ್ ಫೀಲಿಂಗ್. ಮೇಡಮ್ ತಮ್ಮ ಹೆಸರು? ಭಾವನಾ. ನಿಮ್ಗೆ ಹೇಗೆ ಅನಿಸುತ್ತೆ ಇಲ್ಲಿ ಬಂದಾಗ? ಚಲೋ ಅನ್ನಿಸ್ತದೆ. ಹಾಂ, ದೇವ್ರ ದರ್ಶನ ಫಸ್ಟ್ ಟೈಮ್ ಇಲ್ಲರಿ ಹಾಗೆ ಬರ್ತಾ ಇರ್ತೀವಿ. ಬಟ್ ಈ ಟೈಮಿಗೆ ಬಂದಿದ್ದೀವಿ ಫಸ್ಟ್. ಹಾಂ, ಇದೆ ಫಸ್ಟ್. ಮೇಡಮ್ ತಮ್ಮ ಹೆಸರು? वैष्णवी कन्नड़ में। आप पहली बार आए? नहीं 6-7 बार है। 6-7 बार। कैसे लगेगा आपको यहाँ पे? बहुत अच्छा लगता है, मन प्रसन्न लगता है। तो वहाँ पे तिरुपति पे आप गए थे? हाँ, 2-3 बार गए थे। अच्छा, तो वहाँ पे यहाँ पे क्या आपको अलग लगता है? ये सेकंड तिरुपति लगता है हमको। लगता है। ವೀಕ್ಷಕರೇ, ಸದ್ಯ ನಮ್ಮ ಜೊತೆ ಶ್ರೀಯುತ ಸಂಜೀವ್ ಗುಪ್ತಾ ಸರ್ ಇದ್ದಾರೆ. ವೆಂಕಟೇಶ್ವರ ಸ್ವಾಮಿಯ ಪರಮ ಭಕ್ತರು ಅಂತ ಹೇಳ್ಬೋದು. ಜೊತೆಗೆ ಕಲಬುರಗಿಯಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವ ಮಾಡೋ ಮೂಲಕ ಕಲಬುರಗಿ ಜನರಿಗೆ ಒಂದು ತಿರುಪತಿ ವೈಭವನ ಕಣ್ತುಂಬಿಕೊಳ್ಳೋಕೆ ಒಂದು ಅವಕಾಶನ ಕಲ್ಪಿಸಿಕೊಟ್ಟಂಥ ಭಕ್ತರು ಅಂತ ಹೇಳ್ಬೋದು. ಸರ್, ತಾವು ಸುಮಾರು ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀರಾ. ಸೊ ಇಲ್ಲಿ ಬಂದಾಗ ಹೇಗೆ ಅನಿಸುತ್ತೆ ನಿಮಗೆ? ಇಲ್ಲಿ ಬಂದಾಗ ಏನು ತಿರುಪತಿ ಒಳಗೆ ನಮಗೇನು ಅನುಭವ ಅನ್ನಿಸ್ತದ ಅದೇ ಅನುಭವ ಇಲ್ಲಿ ಸೂಗೂರು ದೇವಸ್ಥಾನ ಬಂದಾಗ ಅದೇ ವೈಬ್ರೇಷನ್ಸ್ ಬರ್ತಾವ, ಅದೇ ಒಂದು ಆನಂದ, ಅದೇ ಒಂದು ವೈಭವ ನೋಡ್ತೀವಿ. ಮತ್ತು ಇಲ್ಲಿ ಶುಕ್ರವಾರ ದಿನ ಅಭಿಷೇಕ ಏನು ನೋಡೋಕೆ ಬಂದ್ರೆ ಅದು ಒಂದು ಆ ದೇವಲೋಕದಿಂದ ದೇವರು ಬಂದು ಇಲ್ಲಿ ನಿಂತು ಅಭಿಷೇಕ ಮಾಡಿಸ್ಕೊಳ್ಳತ್ತಾನೇನೋ ಅಂದಂಗೆ. ಯಾಕಂದ್ರೆ ಇಲ್ಲಿ ಅಭಿಷೇಕ ಮಾಡುವಾಗ ದೇವ್ರ ಮುಖ ಏನು ನಗುಮುಖ ಬರ್ತದಲ್ಲ, ಅದು ರೆಗ್ಯುಲರ್ ಏನು ಒಂದು ಇರ್ತದೆ. ಅಭಿಷೇಕ ಮಾಡುವಾಗ ದೇವ್ರ ಮುಖ ಒಂದು ಟೋಟಲಿ ಚೇಂಜ್ ಆಗ್ತದೆ. ಅದೊಂದು ಅನುಭವ, ಅದು ಎಲ್ಲರೂ ನೋಡೋವಂಥದ್ದು. ಅದು ಎಲ್ಲರೂ ಪ್ರತಿಯೊಬ್ಬರು ಪ್ರತಿ ಶುಕ್ರವಾರ ಇಲ್ಲಿ ಒಂದು ಅಭಿಷೇಕ ನಡೀತದೆ ಬೆಳಗ್ಗೆ ಒಂದು 4 ಗಂಟೆಗೆ. ಆ ಅಭಿಷೇಕ ನೋಡಿ ಎಲ್ಲರೂ ಒಂದು ಆಶೀರ್ವಾದ ತೊಗೊಂಡು ಅದ್ರದ್ದೊಂದು ಅನುಭವ ನೋಡಿದ್ರೆ ಅದ್ರ ಪಡಿಬೇಕಂತೇಳಿ ಪ್ರತಿಯೊಬ್ಬರಲ್ಲಿ ಒಂದು ವಿನಂತಿ. ಸೊ ಇವತ್ತು ವೈಕುಂಠ ಏಕಾದಶಿ, ವೈಕುಂಠ ದ್ವಾರ ಇಲ್ಲಿ. ಸೊ ನಮ್ಮ ತಿರುಪತಿ ಒಳಗೆ ವೈಕುಂಠ ದ್ವಾರ ಇವತ್ತು ಏಕಾದಶಿ ದಿನ ಓಪನ್ ಆಗುತ್ತೆ. ಅದೇ ಥರ ಇಲ್ಲಿ ನಮ್ಮ ಸೂಗೂರೊಳಗೂ ಇವತ್ತು ವೈಕುಂಠ ಏಕಾದಶಿ ದಿನ ವೈಕುಂಠ ದ್ವಾರ ಓಪನ್ ಆಗಿ ಪ್ರತಿಯೊಬ್ಬರು ವೈಕುಂಠದ ದಾರಿ ಒಳಗೆ ಒಂದು ನಡ್ಕೊಂಡು ಹೋಗಿ ಆ ದೇವರ ಕೃಪಾಶೀರ್ವಾದ ಇಲ್ಲಿ ಪಡಿತಾರೆ ಎಲ್ಲರೂ. ಯಾರ್ಯಾರಿಗೆ ತಿರುಪತಿಗೆ ಹೋಗೋಕ್ಕಾಗಲ್ಲ ಅಲ್ಲಿ ಎಲ್ಲರೂ ಬಂದು ಇಲ್ಲಿ ತಿರುಪತಿ ಥರನೇ ಇದ್ದಂಥ ಇದು ಒಂದು ಸುಕ್ಷೇತ್ರ. ಇಲ್ಲಿ ಬಂದು ಪ್ರತಿಯೊಬ್ಬರು ಇಲ್ಲೊಂದು ಆಶೀರ್ವಾದ ಪಡಿತಾರೆ. ಇಲ್ಲಿ ಎಲ್ರಿಗೂ ಮತ್ತೊಂದು ಸಾರಿ ವೈಕುಂಠ ಏಕಾದಶಿಯ ಶುಭಾಶಯಗಳನ್ನು ಹೇಳುತ್ತಾ ನನ್ನ 2 ಮಾತುಗಳು ಮುಗಿಸ್ತೀನಿ. ನಮಸ್ಕಾರ. ದಕ್ಷಿಣ ಕಾಶಿ ಎಂದೇ ಖ್ಯಾತಿ ಪಡೆದಿರುವ ಕಲಬುರಗಿ ಜಿಲ್ಲೆಯ ಕಾಳಗಿ ಪಟ್ಟಣದಲ್ಲಿ ಇರುವ ಶ್ರೀ ನೀಲಕಂಠ ಕಾಳೇಶ್ವರ ದೇವಸ್ಥಾನದ ಪಕ್ಕದಲ್ಲಿನ ಶ್ರೀ ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ಇಂದು ವೈಕುಂಠ ಏಕಾದಶಿಯ ಅಂಗವಾಗಿ ವಿಶೇಷ ಪುಷ್ಪಾಲಂಕಾರ ಮಾಡಲಾಗಿತ್ತು.
ವೀಕ್ಷಕರೇ, ಸದ್ಯ ನಾವು ದಕ್ಷಿಣ ಕಾಶಿ ಅಂತ ಕರೆಸ್ಕೊಳ್ಳುವಂಥ ಕಲಬುರಗಿ ಜಿಲ್ಲೆಯ ಕಾಳಗಿನಲ್ಲಿದ್ದೀವಿ, ಸುಕ್ಷೇತ್ರ ಕಾಳಗಿ. ಇಂಥ ಒಂದು ಪವಿತ್ರ ಸ್ಥಾನದಲ್ಲಿ ಅನಂತ ಪದ್ಮನಾಭ ದೇವಸ್ಥಾನ ಕೂಡ ಇದೆ. ಇದರ ಒಂದು ಐತಿಹಾಸಿಕ ಹಿನ್ನೆಲೆ ಕೂಡ ಇದೆ. ಇದರ ಕುರಿತಾಗಿ ಜನರಿಗೆ ಮಾಹಿತಿಯನ್ನು ಕೊಡೋದಕ್ಕೋಸ್ಕರ ಇದನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತ ಶ್ರೀ ಅನಂತ ಪದ್ಮನಾಭ ದೇವಸ್ಥಾನ ಟ್ರಸ್ಟ್ ಅಂತ ಒಂದು ಯುವಕರೇ ಸೇರಿ ಒಂದು ಹುಟ್ಟು ಹಾಕಿದ್ದಾರೆ. ಮುಂಬರುವ ದಿನಗಳಲ್ಲಿ ಹಲವಾರು ಧಾರ್ಮಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂಥ ಒಂದು ಯೋಜನೆ ಇದೆ. ಅದರ ಬಗ್ಗೆ ಸವಿಸ್ತರವಾಗಿ ಅವರಿಂದನೇ ಮಾತಾಡೋಣ. ತಮ್ಮ ಹೆಸರು? ವಿವೇಕ್ ಅಂತ ಸರ್. ವಿವೇಕ್ ಅವರೇ, ಇದ್ರ ಹಿನ್ನೆಲೆ ಏನಂತ ಹೇಳ್ತೀರಾ? ಇದ್ರ ಹಿನ್ನೆಲೆ ನೋಡಿ ಸರ್, ಕಳೆದ ಎಷ್ಟೋ ವರ್ಷಗಳ ಹಿಂದೆ ನಾವು ನೋಡೋಕ್ಕಿಂತ ಹಿಂದಿನಿಂದನೇ ನೋಡ್ತಾ ಇರೋಬೇಕಾದ್ರೆ ಒಳಗಡೆ ಮೂರ್ತಿ ಇರಲಿಲ್ಲ ಸರ್. ಬಟ್ ನಾವು ಕೆಲವರಿಗೆ ಇಲ್ಲಿ ಇದು ಪುರಾತನ ತತ್ವದರಿಗೆಲ್ಲ ಮಾತಾಡಿದ ಮೇಲೆ ಇದು ಅನಂತ ಪದ್ಮನಾಭ ದೇವಸ್ಥಾನನೇ ಐತಿ ಅಂತೇಳಿ ಕನ್ಫರ್ಮ್ ಆಗಿದ ಮೇಲೆ ನಾವು ಇದಕ್ಕೋಸ್ಕರ ಕೈ ಎತ್ಕೊಂಡಿದ್ದೀವಿ. ಇವಾಗ ನಾವೆಲ್ಲ ಯುವಕರು ಟೋಟಲಿ ಒಂದು 20-25ರಿಂದ 30 ಜನ ರಾತ್ರಿ ಕೆಲಸ ಮಾಡಿದ್ದು ಸರ್. ಇದೆಲ್ಲ ಇದ್ರ ಹಿಂದೆ ಕೂಡ ತುಂಬ ಜನ ಕೆಲಸ ಮಾಡಿದ್ರು ಸರ್. ಸೊ ಇದನ್ನು ನಾವೇನು ಮಾಡಿವಿ ಸರ್, ಬರುವಂಥ ಈ ಅನಂತ ಪದ್ಮನಾಭ ಏನು ವೈಕುಂಠ ಏಕಾದಶಿ ಇದೆಯಲ್ಲ ಅದ್ರ ಒಳಗಾಗಿ ನಾವು ಈ ಮೂರ್ತಿ ಸ್ಥಾಪನೆ ಮಾಡುವಂಥ ಪ್ಲ್ಯಾನ್ದಾಗಿದ್ದೀವಿ ಸರ್. ಸದ್ಯ ಟ್ರಸ್ಟ್ ಅಂತೂ ರೆಡಿಯಾಗಿದೆ ಸರ್. ಈಗ ಅದು ಬಿಟ್ಟರೆ ಈಗ ನೀವು ಕಣ್ಮುಂದೆ ಕಾಣ್ಬೋದು ಸರ್. ಈಗ ನೀವು ನೀರಿನ ಮಧ್ಯದಲ್ಲಿರುವಂಥ ವಿಷ್ಣು ದೇವಸ್ಥಾನ ಅಂತೇಳಿ ಎಲ್ರಿಗೂ ಸ್ಪಷ್ಟತೆ ಗೊತ್ತಾಗ್ಬಿಡ್ತದೆ ಸರ್. ಅದು ಬಿಟ್ಟರೆ ಈ ವಿಷ್ಣುವಿನ ಕಾಲಲ್ಲಿ ಅಂದರೆ ಪಾದದಲ್ಲಿ ಗಂಗೆ ಹುಡ್ತಾಳೆ ಅಂತಲೇ ಎಲ್ರಿಗೂ ಗೊತ್ತಿದೆ. ಸೊ ಇಲ್ಲಿ ನಿಮ್ಮ ಕಣ್ಮುಂದೆ ಕಾಣ್ಬೋದು, ಕಂಟಿನ್ಯೂಸ್ ಆಗಿ ಜರ ಬೆರ್ತಾನೆ ಇರ್ತವೆ ಸರ್. ನೀವು ಗಮನಿಸಿರ್ಬೋದು, ಇನ್ನೊಬ್ಬರು ಬಂದವರು ಗಮನಿಸ್ತಾ ಇದ್ದಾರೆ ಸರ್. ಸೊ ಇದನ್ನು ಇಷ್ಟು ಸ್ಪಷ್ಟವಾಗದ ಆಗೋಸ್ಕರ ನಾವು ಬರುವಂಥ ದಿನಗಳಲ್ಲಿ ಈ ಮೂರ್ತಿ ಸ್ಥಾಪನೆ ಮಾಡುವಂಥ ಕೆಲಸಗಳನ್ನ ನಾವು ಕೈಗೊಂಡಿವಿ ಸರ್. ಸೊ ಮೂರ್ತಿ ಶಿಲ್ಪಕಾರ್ಯ ಎಲ್ಲಿಂದ ಕಾಂಟ್ಯಾಕ್ಟ್ ಮಾಡಿದ್ರಾ? ಯಾರು? ನಾವು ಸದ್ಯಕ್ಕೆ 2-3 ಕಡೆ ನಾವು ಮಾತಾಡಿದ್ವಿ ಸರ್. ನಮಗಿನ್ನ ಕನ್ಫರ್ಮ್ ಅಂದರೆ ಯಾವ ಥರ ಫಿನಿಶಿಂಗ್ ಕರೆಕ್ಟ್ ಬರುವಂಥ ಎಲ್ಲಿರ್ತದೆ ನಾವು ಅಲ್ಲಿ ಕನ್ಫರ್ಮ್ ಮಾಡ್ಬೇಕಂತ ಅನ್ಕೊಂಡು ಸರ್. ಸೊ ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ ನೀಲಕಂಠ ಕಾಳೇಶ್ವರ ಬಗ್ಗೆ ಎಲ್ರಿಗೂ ಮಾಹಿತಿ ಇತ್ತು. ಸೊ ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್ ನಮಗೆ ಇದು ಮೊದಲಿಂದನೇ ಗೊತ್ತಿತ್ತು ಸರ್. ಬಟ್ ನಾವೊಂದು ಇದು ಬೆಳಕಿಗೆ ತರುವಂಥ ಕಾರ್ಯಗಳನ್ನಾಗ ಯಾರೂ ಕೆಲವು ಜನ ಸಪೋರ್ಟ್ ಮಾಡಲಿಲ್ಲ ಸರ್. ಇವಾಗ ನಮ್ಮೊಂದು ಟೀಮ್ ವರ್ಕ್ ಚೆಂದ ಕೆಲಸ ಕೈ ಕೊಟ್ಟ ಸರ್. ಹಾಗಾಗಿ ಅವಾಗಿಂದ ನಾವು ಇದು 3 ವರ್ಷಗಳಿಂದ ಕಂಟಿನ್ಯೂ ಮಾಡ್ಕೊಂಡು ಬರ್ತಾಯಿದ್ದೀವಿ ಸರ್. ಚುಮ್ಮನ್ ಭಾಯ್ ಗುಜರಾತಿ, ಸುರೇಶ್ ಅಣ್ಣವರು, ಮತ್ತು ನಮ್ಮ ಕಂಠಿ ಅವರು, ಆಮೇಲೆ ಬಸವರಾಜ್ ಸಿಂಗ್ ಶೆಟ್ಟಿ ಅವರು ಸರ್, ಗುರುಸ್ವಾಮಿ ಅಂತೇಳಿ ಸರ್. ರಾಮು, ಹಾಂ ರೀ. ಮತ್ತು ಅವರು ಪವನ್ ನಾಟಿಕರ್, ಬಸವರಾಜ್, ವೀರಯ್ಯ ಸ್ವಾಮಿ. ಇನ್ನೂ ಕೆಲವೊಂದು ಜನ ಎಲ್ಲ ವರ್ಕ್ದಾಗ ಹರ ಸರ್. ಸೊ ಇನ್ನೂ ಭಾಳ ಜನ ಹರ ಸರ್. ಎಲ್ಲ ವರ್ಕ್ ಆಲ್ಮೋಸ್ಟ್ ಎಲ್ಲ ವರ್ಕ್ನಾಗ ಹರ ಸರ್. ಹಾಗಾಗಿ ಎಲ್ಲರೂ ಬರೋಕ್ಕಾಗಲ್ಲ. ಸೊ ಬಂದೋ ಜನ ಇಷ್ಟು ಜನ ಫ್ರೀ ಅಷ್ಟು ಜನ ಇದು ನಿಮ್ಗೆ ಪರಿಚಯ ಮಾಡ್ಕೊಂಡಿನಿ ಸರ್. ಇನ್ನು ಉಳಿದ ಸಮಯದಾಗ ನಿಮ್ಗೆ ಯಾವಾಗ ಬೇಕಾದರೂ ನಮ್ಮ ಕಡೆಯಿಂದ ಮಾಹಿತಿ ಬೇಕಾದ್ರೆ ಸಿಗ್ತದೆ ಸರ್. ವೈಕುಂಠ ಏಕಾದಶಿ ಟೈಮಲ್ಲಿ ನಾವು ಮಾಡ್ಬೇಕಂತ ಅನ್ಕೊಂಡಿದ್ದೀವಿ. ಸೊ ಅಲ್ಲಿವರೆಗೂ ನಮ್ದೆಲ್ಲ ರೆಡಿ ಆಯಿತು ಅಂದ್ರೆ ಅಲ್ಲಿ ಬರೋ ವರ್ಷ ತನಕ ನಾವು ರೆಡಿ ಮಾಡ್ತೀವಿ. ಭಕ್ತಾದಿಗಳು ಏನು ಕೊಡ್ತಾರೋ ಅವ್ರ ಕಡೆ ಎಲ್ಲ ದೇಣಿಗೆ ಸಂಗ್ರಹ ಮಾಡ್ಕೊಂಡು ಮೂರ್ತಿ ಆರ್ಡರ್ ಕೊಡ್ತೀವಿ. ಮತ್ತು ಅದ ನಂತರ ಎಲ್ಲ ಯಾರ್ಯಾರು ಭಕ್ತರು ಏನೇನು ವಿಷ್ಣು ಭಕ್ತರು ಯಾರ್ಯಾರು ಏನು ಹೇಳ್ತಾರೆ, ಏನೇನು ಕೊಡ್ತಾರೋ ಅವ್ರ ಕಡೆಯಿಂದ ತಗೊಂಡು ಜೀರ್ಣೋದ್ಧಾರ ಮಾಡ್ಬೇಕಂತ. ಕಲಬುರಗಿ ನಗರದ ಶಹಾಬಜಾರ್ ಬಡಾವಣೆಯ ಕಟಗರ್ಪುರದಲ್ಲಿ ಇರುವ ಶ್ರೀ ಅನಂತಶಯನ ಬಾಲಾಜಿ ಮಂದಿರದಲ್ಲಿ ಇಂದು ವೈಕುಂಠ ಏಕಾದಶಿಯ ಅಂಗವಾಗಿ ಉತ್ತರ ದ್ವಾರ ದರ್ಶನ ಮತ್ತು ಪ್ರಸಾದ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ನಗರದ ಶಹಾಬಜಾರ್ ಬಡಾವಣೆಯ ಕಟಗರ್ಪುರದಲ್ಲಿ ಇರುವ ಶ್ರೀ ಅನಂತಶಯನ ಬಾಲಾಜಿ ಮಂದಿರದಲ್ಲಿ ಇಂದು ವೈಕುಂಠ ಏಕಾದಶಿಯ ಅಂಗವಾಗಿ ಇಂದು ಬೆಳಿಗ್ಗೆ 8:45 ಗಂಟೆಗೆ ಮಹಾ ಮಂಗಳಾರತಿಯನ್ನ ನೆರವೇರಿಸಲಾಯಿತು. ತದನಂತರ ಉತ್ತರ ದ್ವಾರದ ಮೂಲಕ ತೆರಳಿ ಅಲ್ಲಿಯೂ ಕೂಡ ಬಾಲಾಜಿ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿ ಪೂಜೆ ನೆರವೇರಿಸಿ ಆರತಿ ಮಾಡಲಾಯಿತು. ನಂತರ ಬಂದಂತಹ ಭಕ್ತಾದಿಗಳಿಗಾಗಿ ಪ್ರಸಾದದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಅನಿತಾ ಸದ್ದಿವಾಲ್, ಶೋಭಾ ದುಬೆ, ಬಸಂತಿ ಪಾಠಕ್, ಗಂಗಾ ತಿವಾರಿ, ಲೀಲಾ ಚೌಹಾಣ್, ರುಕ್ಮಣಿ ಬಾಯಿ, ಅವಂತಿಕಾ ದುಬೆ, ಅನಿತಾ ಸಿಂಗ್ ಸೇರಿದಂತೆ ರಜಪೂತ್ ಮಹಿಳಾ ಮಂಡಳದ ಇತರೆ ಅನೇಕ ಜನ ಸದಸ್ಯರುಗಳು ಉಪಸ್ಥಿತರಿದ್ದರು. ಎಲ್ಲರಿಗೆ ಒಂದು ಪುಣ್ಯಾತ್ಮವಂತೆ ಒಂದು ವೈಕುಂಠ ದ್ವಾರ, ಪುಣ್ಯಾತ್ಮಗಳು ಹೆಂಗೆ ವೈಕುಂಠ ದ್ವಾರಕ್ಕೆ ಹೋಗ್ತಾರಂತೆ, ಇವತ್ತು ವಿಶೇಷ ರೂಪದಲ್ಲಿ ವೈಕುಂಠ ದ್ವಾರ ಇವತ್ತು ನಮ್ಮ ತಿರುಪತಿ ವೆಂಕಟರಮಣ ಸ್ವಾಮಿಯಲ್ಲಿ ಅದೇ ರೀತಿ ಇಲ್ಲಿ ನಮ್ಮ ಹತ್ರನೂ ಒಂದು ವೈಕುಂಠ ದ್ವಾರ ಮಾಡಿ ಪ್ರತಿ ವರ್ಷದಂತೆ ಇದು ಅನಂತಶಯನ ದೇವಸ್ಥಾನ. ಸುಮಾರು ಬಹಳ ವರ್ಷ ಹಿಂದೆ ಇದು ವೈಕುಂಠ ದ್ವಾರ ಪ್ರತೀತಿ ಇಲ್ಲಿ ನಮ್ಮ ಕಟಗರ್ಪುರ ಶಹಾಬಜಾರ್ ಕಲಬುರಗಿಯಲ್ಲಿ ಮಾಡ್ತಾಯಿದ್ದೇವೆ. ಅದೇ ಪ್ರಕಾರವಾಗಿ ಬಹಳಷ್ಟು ಭಕ್ತರು ಬಂದು ಇಲ್ಲಿ ಆ ಭಗವಂತನಿಗೆ
ತನ ಮನ ಧನ ಅರ್ಪಣೆ ಮಾಡಿ ಎಲ್ಲರೂ ಕೃತಾರ್ಥರಾಗಿದ್ದಾರೆ. ಏನು ಅಂದ್ಕೊಂಡಿದ್ದ ಕಾರ್ಯಗಳು ಯಶಸ್ವಿಯಾಗಿ ಆಗಬೇಕಾದರೆ ಆ ಹರಿಹರ ಭಗವಂತನ ಅನಂತಶಯನ ಕೃಪಾಶೀರ್ವಾದದಿಂದ ಇಲ್ಲಿ ಅನುಗ್ರಹ ನೆರವೇರುತ್ತಲಿದೆ. ಇದೇ ಪ್ರಕಾರವಾಗಿ ಎಲ್ಲ ಸದ್ಭಕ್ತರು, ಕಲಬುರಗಿ ಸದ್ಭಕ್ತರು ಬಹಳ ರೀತಿಯಲ್ಲಿ ಬಂದು ಇದರದು ಪುಣ್ಯಫಲ ಪಡ್ಕೊಳ್ತಾ ಇದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವೈಕುಂಠ ದ್ವಾರ ನಮ್ಮ ಅನಂತಶಯನ ದೇವಸ್ಥಾನದಲ್ಲಿ ಮಾಡಲಾಗಿದೆ. हर साल की तरह आज भी वैकुंठ एकादशी श्री अनंत शयन मंदिर शाह बाजार खड़गरपुरा में मनाया जा रहा है और सभी भक्त लोग अपना पुण्य कर्म कर कर इस स्थान पर जाते हैं. ये वैकुंठ द्वार साल में एक ही बार ही खुलता है और इस द्वार का सभी अपना पुण्य ले, इस तरह मैं आपकी सबकी कामना करता हूँ. आज श्री अनंत शयन बालाजी मंदिर में वैकुंठ एकादशी मनाई जा रही है. वैकुंठ एकादशी ये परंपराओं से चलती आ रही है. वैकुंठ एकादशी का मतलब है, इसको मोक्षदा एकादशी भी बोलते हैं, पुत्रदा एकादशी भी बोलते हैं. जो मोक्ष चाहना चाहते हैं वो लोग उपवास वगैरह करके इसको मोक्ष पाने के लिए, क्योंकि आज पूरे स्वर्ग के द्वार चालू रहते हैं. सारे भगवान अपने विष्णु जी को पूजते हैं और सारे भगवान की इच्छा से आज विष्णु जी का वैकुंठ एकादशी बहुत त्यौहार के जैसा मनाया जाता है. और पुत्रदा एकादशी यानी पुत्रदा एकादशी के भी बहुत सारे कहानियाँ अपने कहानी ग्रंथों में मिल जाते हैं. मोक्षदा एकादशी का जो उपवास करते हैं, जो भजन पूजन वगैरह करते हैं, ये हम लोग सब सारे राजपूत समाज के लोग मिलके करते हैं. यहाँ पे आज हमारे पास मंदिर में फास्ट होता है, सबका उपवास होता है और फलार का प्रसाद रखा जाता है. और कल दुआदशी होती है. दुआदशी को रात शाम को 11 बजे भजन होते हैं और उसके बाद में प्रसाद शाम तक चालू रहता है. आज भी प्रसाद शाम तक चालू रहता है. सभी गुलबर्गा निवासियों से विनंती है कि आकर दर्शन करें और महाप्रसाद ग्रहण करें. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ ರಸ್ತೆಯ ಸಿಟಿ ಸೆಂಟರ್ ಮಾಲ್ ಎದುರುಗಡೆಯ ಸುಮಧುರ ಕಾಂಪ್ಲೆಕ್ಸ್ ನಲ್ಲಿ ಗುರುವಾರ ಸಂಜೆ ಎಸ್ಎ ಮಂಗಲ್ಗಿ ಸಲೂನ್ ನೂತನ ಮಳಿಗೆಯ ಉದ್ಘಾಟನಾ ಸಮಾರಂಭವು ಅದ್ಧೂರಿಯಾಗಿ ಜರುಗಿತು. ಎಸ್ಎ ಮಂಗಲ್ಗಿ ಸಲೂನ್ ಶಾಪ್ ನ ಉದ್ಘಾಟನಾ ಸಮಾರಂಭವು ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ ರಸ್ತೆಯ ಸಿಟಿ ಸೆಂಟರ್ ಮಾಲ್ ಎದುರುಗಡೆ ಗುರುವಾರ ಜರುಗಿತು. ಈ ಉದ್ಘಾಟನಾ ಸಮಾರಂಭಕ್ಕೆ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್, ಡಿಸಿಸಿ ಬ್ಯಾಂಕ್ ಕಲಬುರಗಿ ಮತ್ತು ಯಾದಗಿರಿಯ ಜಿಲ್ಲಾಧ್ಯಕ್ಷರಾದ ಸೋಮಶೇಖರ್ ಗೋನಾಯಕ್, ವಕೀಲರು ಮತ್ತು ಕಾಂಗ್ರೆಸ್ ಮುಖಂಡರಾದ ಹುಲಿಗಪ್ಪ ಕನಕಗಿರಿ, ಗಣೇಶ್ ಒಳಕೇರಿ, ಶಶಿ ಮಂಗಲಗಿ, ಅಂಬರೀಶ್ ಮಂಗಲ್ಗಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಗುರುವಾರ ಸಂಜೆ 7 ಗಂಟೆಗೆ ಸಿಟಿ ಸೆಂಟರ್ ಮಾಲ್ ಎದುರುಗಡೆ ಇರುವ ಸುಮಧುರ ಕಾಂಪ್ಲೆಕ್ಸ್ ನಲ್ಲಿ ಎಸ್ಎ ಮಂಗಲಗಿ ಮೆನ್ಸ್ ಬ್ಯೂಟಿ ಕೇರ್ ಸಲೂನ್ ನ ಅದ್ಧೂರಿ ಉದ್ಘಾಟನಾ ಸಮಾರಂಭ ನೆರವೇರಿಸಲಾಯಿತು. ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಅವರು ಈ ನೂತನ ಮಳಿಗೆಯನ್ನ ಉದ್ಘಾಟನೆ ಮಾಡಿದರು. ಇದೇ ಸಂದರ್ಭದಲ್ಲಿ ಅವರಿಗೆ ಎಸ್ಎ ಮಂಗಲ್ಗಿ ಸಲೂನ್ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಲೂನ್ ನಲ್ಲಿ ಬ್ಯೂಟಿ ಪಾರ್ಲರಿಂಗ್, ಮದುವೆ ಮೇಕಪ್, ಡ್ರೆಸ್ಸಿಂಗ್ ಸೇರಿದಂತೆ ಇತರೆ ಸೌಲಭ್ಯಗಳು ಲಭ್ಯವಿವೆ. ಈ ಸಂದರ್ಭದಲ್ಲಿ ರಾಜು ಅವರು ಉಪಸ್ಥಿತರಿದ್ದರು. ಇವತ್ತು ಕಲಬುರಗಿ ನಗರದಲ್ಲಿ ಬೆಳೆಯುತ್ತಿರೋ ನಗರ, ಅಷ್ಟೇ ಹಿಂದುಳಿದಿರ್ತಕ್ಕಂಥ ಹಣೆಪಟ್ಟಿ ಇತ್ತು. ಆದರೆ ಇವತ್ತು ನಾವು 4-5 ವಿಶ್ವವಿದ್ಯಾಲಯಗಳು, ಇಂಜಿನಿಯರಿಂಗ್ ಕಾಲೇಜ್, ಮೆಡಿಕಲ್ ಕಾಲೇಜ್, ಅಗ್ರಿಕಲ್ಚರ್ ಕಾಲೇಜ್, ಈ 371 ಬಂದ ಮೇಲೆ ಭಾಳಷ್ಟು ದೊಡ್ಡದಾಗಿ ಬೆಳೀತಾ ಇದೆ. ಇಲ್ಲಿ ಹೊರಗಿನಿಂದ ಭಾಳಷ್ಟು ಜನ ಬರ್ತಾರೆ. ಬಂದಾಗ ಭಾಳ ಸ್ವಚ್ಛವಾದಂಥ, ಸೊಫಿಸ್ಟಿಕೇಟೆಡ್, ಭಾಳ ಸುಂದರವಾದಂಥ ಇವತ್ತೇನು ಇಲ್ಲಿ ಮಾಡಿದ್ದಾರೆ ದೊಡ್ಡದು ಹೇರ್ ಕಟ್ಟಿಂಗ್, ಇದು ಅತಿ ಅವಶ್ಯವಾಗಿ ಬೇಕಾಗಿರ್ತಕ್ಕಂಥದ್ದು.
ನಾವೆಲ್ಲ ಹಳೆಯ ಕಾಲದಲ್ಲಿ ಡೆಬ್ಬಿನಿಂದ ಮನೆ ಬಂದು ಕಟ್ಟಿ ಮೇಲೆ ಕೂತು ಮಾಡ್ಕೊಂಡು ನೋಡಿದ್ವಿ. ಆದರೆ ಇವತ್ತಿನ ವಿದ್ಯಾರ್ಥಿಗಳು ಹುಡುಗರು ಮೆಚ್ಚೋದಿಲ್ಲ. ಇಂಥ ಒಂದು ದುಕಾನುಗಳನ್ನು ಅವಶ್ಯಕತೆ ಇದೆ. ಇದನ್ನು ನಮ್ಮ ಎಸ್ ಎ ಮಂಗಲಿಗೆಯವರು, ಶಶಿಕಾಂತ್ ಅವರು, ಅಮರೇಶ್ ಅವರು, ಮಂಗಲಿಗೆ ಬಂಧುಗಳು ಇವತ್ತು ಭಾಳ ಒಂದು ಒಳ್ಳೆಯ ಫರ್ನಿಚರ್ ಮಾಡಿ ಭಾಳ ಚೆನ್ನಾಗಿರ್ತಕ್ಕಂಥ ದೊಡ್ಡದಾದಂಥ ದುಕಾನನ್ನು ಇವತ್ತು ತೆಗೆದಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಗ್ರಾಹಕರಿಗೂ ಕೂಡ ಎಲ್ಲರೂ ಬಂದು ಇದರ ಅನುಕೂಲತೆಯನ್ನು ಹೃದಯ ಮಧ್ಯಭಾಗದಂಥವ್ರಿಗೆ ಆದಂಥ ಸ್ಥಳ ಸಿಕ್ಕಿದೆ ಇವರಿಗೆ. ಇಲ್ಲಿ ಭಾಳ ಅತಿ ಅವಶ್ಯಕವಾಗಿರ್ತಕ್ಕಂಥ ಜಾಗದಲ್ಲಿ ಈ ಒಂದು ಶಾಪನ್ನು ನಾವು ಉದ್ಘಾಟನೆ ಮಾಡಿದ್ದೇವೆ. ಭಾಳ ಸಂತೋಷದಿಂದ ಭಗವಂತ ಮುಂದೆ ಬರ್ತಕ್ಕಂಥ ದಿವಸದಲ್ಲಿ ಅವ್ರಿಗೆ ಒಳ್ಳೇದು ಮಾಡಲಿ ಅಂತೇಳಿ ಶುಭ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ಕಲಬುರಗಿ ನಗರದಲ್ಲಿ ಒಂದು ಸುಸಜ್ಜಿತವಾದ ಸ್ವಚ್ಛವಾದಂಥ ಮೆನ್ಸ್ ಪಾರ್ಲರ್ ಅವಶ್ಯಕತೆ ಇತ್ತು. ಇಲ್ಲಿ ಕಲಬುರಗಿ ಸೂಪರ್ ಮಾರ್ಕೆಟ್ನಲ್ಲಿ ಯಾವುದೇ ಅಂಗಡಿಗಳು ಇರಲಿಲ್ಲ. ಈ ಅಂಗಡಿಯಿಂದ ಈ ಭಾಗದ ಜನರಿಗೆ ಒಂದು ಅನುಕೂಲ ಆಗುತ್ತೆ. ಹೀಗಾಗಿ ಮುಂಬರುವ ದಿನಗಳಲ್ಲಿ ಕಲಬುರಗಿ ನಗರದಲ್ಲಿ ಎಸ್ ಎ ಮಂಗಲಿಗೆ ಅವರ ಒಂದು ಮೆನ್ಸ್ ಪಾರ್ಲರ್ ಇದೆ. ಇದು ಇನ್ನೂ ಪ್ರಸಿದ್ಧಿ ಪಡೀಲಿ, ಇದರ ಲಾಭ ನಾವು ಗ್ರಾಹಕರಿಗೆ ಸಿಗಲಿ ಅಂಥೇಳಿ ಶುಭ ಹಾರೈಸುತ್ತೇನೆ. ಎಸ್ ಎ ಮಂಗಲಿಗೆ ಅಂತ ಹೊಸ ಸಲೂನ್ ಓಪನ್ ಆಗಿದೆ ಇಲ್ಲಿ ಸಿಟಿ ಸೆಂಟರ್ ಎದುರುಗಡೆ ಸಮುದ್ರ ಕಾಂಪ್ಲೆಕ್ಸ್ನಲ್ಲಿ. ಒಂದು ಹೈಜೀನ್ ಆಗಿ ಎಲ್ಲ ಥರ ಮೇಂಟೈನ್ ಮಾಡುವಂಥ ಒಂದು ಸಲೂನ್ ಓಪನ್ ಆಗಿದೆ. ದಯವಿಟ್ಟು ಗ್ರಾಹಕರು ಇಲ್ಲಿ ಬಂದು ವಿಸಿಟ್ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಸರ್ ಇಲ್ಲಿ ಫೇಶಿಯಲ್, ಹೇರ್ ಕಟ್, ಹೇರ್ ಸ್ಪಾ ಮತ್ತು ಸ್ಟ್ರೈಟಿಂಗು ಎಲ್ಲ ಥರನ ಹೇರ್ ಕಟ್, ಎಲ್ಲ ಥರನ ಫೇಶಿಯಲ್ನು ಎಲ್ಲ ಥರನ ಅವೈಲೇಬಲ್ ಸರ್ವಿಸ್ ಇದೆ ಸರ್ ನಮ್ಮ ಹತ್ರ. ಒಂದು ಗ್ರಾಹಕರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನಂತಂದರೆ, ಇವತ್ತು ಈ ಒಂದು ಬಿಸ್ನೆಸ್ಸಲ್ಲಿ ಮೊದಲು ಒಂದು ಸವಿತಾ ಸಮಾಜದವ್ರದ್ದೇ ಅಂತ ಒಂದು ಬಿಸ್ನೆಸ್ ಇತ್ತು, ಉದ್ಯೋಗ ಇತ್ತು. ಆದರೆ ಇವತ್ತು ಎಲ್ಲ ಥರ ಜನ ಇದರಲ್ಲಿ ಭಾಗಿಯಾಗಿದ್ದಾರೆ. ಇವತ್ತು ಎಲ್ಲ ಬಿಸ್ನೆಸ್ನಲ್ಲಿ ಆಗ್ತಾಯಿದ್ದಾರೆ. ಮತ್ತು ಸ್ಪೆಷಲಾಗಿ ಹೇಳಬೇಕಂದ್ರೆ ಹೊರಗಿನ ಜನ ಬಂದು ಬಿಸ್ನೆಸ್ ಮಾಡ್ತಾಯಿದ್ದಾರೆ. ನಾವು ನಮ್ಮ ಗುಲ್ಬರ್ಗ ಲೋಕಲ್ ಜನರಿಗೆ ಏನು ರಿಕ್ವೆಸ್ಟ್ ಮಾಡ್ಕೊಳ್ಳೋದಂದರೆ, ನಮ್ಮವ್ರಿಗೆ ಆದಂಥವ್ರಿಗೆ ನಮ್ಮವ್ರಿಗೆ ಸಪೋರ್ಟ್ ಮಾಡಿರಿ, ಲೋಕಲ್ ಇದ್ದವರಿಗೆ ಸಪೋರ್ಟ್ ಮಾಡಿರಿ. ಹೊರಗಿನವ್ರು ಬಂದಂಥ ರಾಜಸ್ಥಾನ, ಯು ಪಿ ಎಲ್ಲಿಂದ ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ. ಅವ್ರು ಯಾವ ಥರ ಇರ್ತಾರೆ ಜನ ಗೊತ್ತಿಲ್ಲ. ಆದರೆ ನಮ್ಮವರಿಗೆ ಎಲ್ಲರೂ ಬಂದು ಇಲ್ಲಿ ಹೆಚ್ಚಿನ ರೀತಿಯಿಂದ ಇಲ್ಲಿ ಸುಸಜ್ಜಿತವಾದ ಎಲ್ಲ ಸೌಕರ್ಯಗಳ ಒಂದು ಮೆನ್ಸ್ ಪಾರ್ಲರ್ ಮಾಡಿದ್ದಾರೆ. ಅದಕ್ಕೆ ಇದು ಗ್ರಾಹಕರು ಉಪಯೋಗ ಮಾಡಿಕೊಂಡು ನಮ್ಮ ಲೋಕಲ್ದವರಿಗೆ ಒಂದು ಆದ್ಯತೆ ಕೊಡಬೇಕಾಗಿ ತಮ್ಮೆಲ್ಲರ ಬಳಿ ವಿನಂತಿ ಮಾಡ್ತಾರೆ. ಕಲಬುರಗಿ ತಾಲೂಕಿನ ಉತ್ತರ ವಲಯದ ಭೂಪಾಲ್ ತೇಗ್ನೂರ್ ಸರಕಾರಿ ಪ್ರೌಢಶಾಲೆಯಲ್ಲಿ ಬುಧವಾರ ಪ್ರಕೃತಿ ಇಕೋ ಕ್ಲಬ್ ಅಡಿಯಲ್ಲಿ ನಿಸರ್ಗ ವೀಕ್ಷಣೆ ಕಾರ್ಯಕ್ರಮ ಜರುಗಿತು. ಸರಕಾರಿ ಪ್ರೌಢಶಾಲೆ ಭೂಪಾಲ್ ತೇಗ್ನೂರ್ ತಾಲೂಕಾ ಜಿಲ್ಲಾ ಕಲಬುರಗಿ ಉತ್ತರ ವಲಯದ ಶಾಲೆಯಲ್ಲಿ ದಿನಾಂಕ 8ನೇ ಜನವರಿ 2025 ಬುಧವಾರದಂದು ಪ್ರಕೃತಿ ಇಕೋ ಕ್ಲಬ್ ಅಡಿಯಲ್ಲಿ ನಿಸರ್ಗ ವೀಕ್ಷಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ನಿಸರ್ಗ ವೀಕ್ಷಣೆಯ ಪರಿಸರ ಸಂರಕ್ಷಣೆ ಕುರಿತು ಜಾಗೃತಿ ಮೂಡಿಸುವ ಘೋಷವಾಕ್ಯಗಳೊಂದಿಗೆ ಶಾಲೆಯ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು, ಸಿಬ್ಬಂದಿ ವರ್ಗದವರು ಭೂಪಾಲ್ ತೇಗ್ನೂರ್ ಗ್ರಾಮದ ಬ್ರಿಡ್ಜ್ ಹಾಗೂ ಕಬ್ಬು ಬೆಳೆಯ ಕಟಾವಣೆ, ವಿವಿಧ ರೀತಿಯ ಸೊಪ್ಪು ಮತ್ತು ತರಕಾರಿಗಳು ಬೆಳೆಯುವ ಬಗ್ಗೆ, ತುಂತುರು ನೀರಾವರಿ ಬಗ್ಗೆ ಮಾಹಿತಿ ಪಡೆಯಲಾಯಿತು. ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು, ಸಿಬ್ಬಂದಿಯವರು ನಿಸರ್ಗದ ಮಡಿಲಲ್ಲಿ ಮಧ್ಯಾಹ್ನದ ಊಟ ಮುಗಿಸಿ ಶಾಲೆಯ ಕಡೆಗೆ ತೆರಳಲಾಯಿತು. ನಿಸರ್ಗದ ನಡೆಯಲ್ಲಿ ಶಾಲೆಯ ಮುಖ್ಯ ಗುರುಗಳಾದ ಗುರುಪಾದಯ್ಯ, ಅತಿಥಿಗಳಾಗಿ ಸುರೇಶ್ ಕುಮಾರ್ ಶಿಕ್ಷಕರು, ಹಿರಿಯ ಶಿಕ್ಷಕರಾದ ಶಶಿಕಾಂತ್, ಶಿವಾನಂದ್ ಹರಳಯ್ಯ, ಲೋಕೇಶ್ ವಿಜ್ಞಾನ ಶಿಕ್ಷಕರು ಹಾಗೂ ಇಕೋ ಕ್ಲಬ್ ಮಾರ್ಗದರ್ಶಕರಾದ ಚಂದ್ರಕಲಾ ಆಡ್ಕಿ, ಗೀತಾಬಾಯಿ, ಜಯಶ್ರೀ ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು ಎಸ್ಎಸ್ ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.
ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.